ದಾವಣಗೆರೆಯಿಂದ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಜಿಪಿ ವಿನಯ್ ಕುಮಾರ್ ಟಿಕೆಟ್ ವಂಚಿತರಾಗಿದ್ದರು. ಇದರಿಂದ ಬಂಡಾಯಗೊಂಡ ವಿನಯ್ ಇಂದು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಬಳಿಕ ಮಾಧ್ಯಮದವರೊಟ್ಟಿಗೆ ಮಾತನಾಡಿದ ಅವರು, ಇಂದು ಅಪಾರ ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಿದ್ದೇನೆ. ಟಿಕೆಟ್ ವಂಚಿತನಾದ ದಿನದಿಂದಲೂ ಕ್ಷೇತ್ರದ ಜನತೆ ಪಕ್ಷೇತರವಾಗಿ ಸ್ಪರ್ಧಿಸಲು ಹೇಳ್ತಿದ್ರು. ಆದರೆ ಸ್ಪರ್ಧಿಸದಂತೆ ಮೇಲಿಂದ ಒತ್ತಡವಿದ್ರು. ಇಂದು ನನ್ನ ಕ್ಷೇತ್ರದ ಜನರ ಅಭಿಪ್ರಾಯದಂತೆ ಪಕ್ಷೇತರವಾಗಿ ನಾಮಪತ್ರ ಸಲ್ಲಿಸಿದ್ದೇನೆ ಅಂತ ತಿಳಿಸಿದರು. ಇನ್ನು ಬಿರು ಬೇಸಿಗೆಯಲ್ಲೂ ನನ್ನ ಜೊತೆ ಜನ ಹೆಜ್ಜೆ ಹಾಕಿದ್ದನ್ನ ನೋಡಿ ಈ ಬಾರಿ ನಾನು ದಾವಣಗೆರೆ ಸಂಸದನಾಗುತ್ತೇನೆ ಎನ್ನುವಂಥ ವಿಶ್ವಾಸ ಮೂಡಿದೆ. ನಾನೇನು ಚುನಾವಣೆ ಸಮಯದಲ್ಲಿ ಬಂದವನಲ್ಲ. ಕಳೆದ 2 ವರ್ಷದಿಂದ ಗ್ರಾಮೀಣ ಭಾಗದಿಂದಲೂ ಜನರ ಸಂಪರ್ಕದಲ್ಲಿದ್ದೆ. ಈ ನನ್ನ ಪಕ್ಷೇತರ ಸ್ಪರ್ಧೆಯಿಂದ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳಿಗೆ ಈಗ ನಡುಕ ಶುರುವಾಗಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಯಾವುದೇ ಒತ್ತಡಕ್ಕೂ ಮಣಿಯದೆ ಚುನಾವಣೆ ಎದುರಿಸುತ್ತೇನೆ ಹೊರತು ನಾಮಪತ್ರವನ್ನ ಹಿಂಪಡೆಯಲ್ಲ. ಈ ಬಾರಿ ಗೆಲುವು ನನ್ನದೇ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್, ದಾವಣಗೆರೆ. ನಾನು ಯಾವ ಕಾರಣಕ್ಕೂ ನಾಮಿನೇಷನ್ ವಾಪಸ್ ತಗೊಳ್ಳಲ್ಲ. ಸೊ ಇವತ್ತು ನಾವು ನೋಡಿದ ಹಾಗೆ ಗೆಲುವಿನ ವಾತಾವರಣ ಇದೆ. ಕ್ಷೇತ್ರದ ಕೇವಲ ಗ್ರಾಮೀಣ ಭಾಗದ ಜನತೆ ಅಷ್ಟೇ ಅಲ್ಲ, ಇವತ್ತು ನಗರದ ಜನತೆ ಕೂಡ. ಸೊ ನಾನು ನೋಡ್ತಾ ಇದ್ದೆ, ನಾನು ನಿಂತ್ಕೊಂಡು ಕೈ ವೇವ್ ಮಾಡಬೇಕಾದ್ರೆ ಅಕ್ಕಪಕ್ಕದಲ್ಲಿ ಅಂಗಡಿಯಲ್ಲಿ ನಿಂತಿದ್ದ ಜನಗಳಿರ್ಬೋದು, ತಾಯಂದಿರಿರ್ಬೋದು, ಮಕ್ಕಳಿರ್ಬೋದು, ತುಂಬ ಖುಷಿಯಿಂದ ಅವ್ರು ನಮ್ಮ ಕಡೆ ಕೈ ಬೀಸ್ತಾ ಇದ್ರು, ಗುಡ್ ಲಕ್ ಹೇಳ್ತಾ ಇದ್ರು, ವಿಕ್ಟ್ರಿ ಸೈನ್ ತೋರಿಸ್ತಾ ಇದ್ರು. ಇದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ದಾವಣಗೆರೆ ಜನತೆ ಬಲವಾಗಿ ಒಂದು ಬದಲಾವಣೆ ಬಯಸ್ತಾ ಇದೆ. ಸೊ ಆ ಬದಲಾವಣೆ ಈ ಎಲೆಕ್ಷನ್ನಲ್ಲಿ ಖಂಡಿತ ಆಗೇ ಆಗ್ತದೆ. ವಿನಯ್ ಕುಮಾರ್ ಜಿಪಿ ಆದ ನಾನು ದಾವಣಗೆರೆ ಮುಂದಿನ ಸಂಸದ ಆಗ್ತೀನಿ ಅನ್ನೋ ಬಲವಾದ ನಂಬಿಕೆ. ಕಾಂಗ್ರೆಸ್ ಹೈಕಮಾಂಡ್ ಅವರ ಕಡೆ ಅಂತ ಪ್ರಯತ್ನ ಇಲ್ಲ. ಲಾಸ್ಟ್ 2 to 3 ಡೇಸ್ ಯಾವ ನನ್ನ ಗಮನಕ್ಕೆ ಬಂದಿಲ್ಲ. ನನಗೆ ಯಾರ ಕಡೆನೂ ಬಂದಿಲ್ಲ, ಯಾವುದೇ ಒತ್ತಡ ಬಂದಿಲ್ಲ. ನಾನು ಸ್ವತಂತ್ರನಾಗಿ ಇಡೀ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾ ಇದ್ದೀನಿ. ಅಪಾರ ಜನಬೆಂಬಲ ಓದ್ ಕಡೆ ಎಲ್ಲ ಸಿಗ್ತಾ ಇದೆ, ಅಪಾರ ಪ್ರೀತಿ ಸಿಗ್ತಾ ಇದೆ. ಖಂಡಿತ ಈ ಸರಿ ಗೆಲುವು ನಮ್ಮದೇ. ಲಕ್ಷ್ಯ ಅಂತ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಗೆದ್ದೇ ಗೆಲ್ತೀನಿ. ಒಂದು ಹೋಟೆಲ್ ಗೆದ್ದನ್ನು ಗೆಲುವೇನೆ. ಬಟ್ ನನ್ನ ನಿರೀಕ್ಷೆ ಪ್ರಕಾರ ಒಂದು 10,000 to 20,000 ಮಿನಿಮಮ್ ಲೀಡಲ್ಲಿ ಗೆದ್ದೇ ಗೆಲ್ತೀನಿ ಅನ್ನೋ ಭರವಸೆ. ಈ ಕೆಲವೊಂದು ಕಲ್ಪನೆಗಳು ಬಿಜೆಪಿಯವರು ನೀವು ಇಂಡೈರೆಕ್ಟ್ ಸಪೋರ್ಟ್ ಮಾಡ್ತಿದ್ದಾರೆ. ಇಲ್ಲ, ಇದುವರೆಗೂ ಬಿಜೆಪಿ ಯಾರನ್ನೂ ಮೀಟ್ ಮಾಡಿದ್ರು. ರೆಬೆಲ್ ಕ್ಯಾಂಡಿಡೇಟ್ಸ್ ಇರ್ಬೋದು, ಅಪೋಸಿಷನ್ ಬಿಜೆಪಿ ಅಫಿಷಿಯಲ್ ಕ್ಯಾಂಡಿಡೇಟ್ ಇರ್ಬೋದು, ಇದುವರೆಗೂ ಮೀಟ್ ಮಾಡಿಲ್ಲ ಅವ್ರನ್ನ. ಅದೇ ರೀತಿ ಕಾಂಗ್ರೆಸ್ನವ್ರು ಅಫ್ಕೋರ್ಸ್ ಅವರು ಸಂಧಾನಕ್ಕೆ ಬಂದಿದ್ದು ನಿಜ. ಆದರೆ ಅವ್ರದ್ದು ಏನು ಸಂಧಾನ ಆಯಿತು ವಿಫಲ ಆಯಿತು. ನಾನು ಪಕ್ಷೇತರನಾಗಿ ನಿಲ್ತಾ ಇದ್ದೀನಿ. ನಾನು ಯಾರನ್ನೂ ಸೋಲ್ಸೋದಕ್ಕೆ ಅಂತ ಇಲ್ಲಿ ನಿಲ್ತಾ ಇಲ್ಲ. ನಾನು ಗೆಲ್ಲೋದಕ್ಕೋಸ್ಕರ ಇಲ್ಲಿ ಎಲೆಕ್ಷನ್ ನಿಲ್ತೀನಿ ಅಂತ. ಕುತೂಹಲ ಇರೋದು ಕಾಂಗ್ರೆಸ್ ಬಿಜೆಪಿ ನೀವೆಷ್ಟು ಓಟ್ ತಗೊಂತ ಅನ್ನೋದು ಕುತೂಹಲ ಇರೋದು. ಅವರಿಬ್ಬರಿಗೂ ಭಯ ಶುರುವಾಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಕ್ಯಾಂಡಿಡೇಟ್ಸ್ ಇಬ್ಬರಿಗೂ ಕೂಡ ಭಯ ಶುರುವಾಗಿದೆ. ಅವರಿಗೆ ಭಯ ಶುರುವಾಗಿ ನನ್ನ ಮೇಲೆ ಅದು ಇದು ಸ್ಪ್ರೆಡ್ ಮಾಡ್ತಿರ್ಬೋದು, ನನಗೆ ಗೊತ್ತಿಲ್ಲ ಅದು. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ದಾವಣಗೆರೆ ಜನತೆಗೆ, ನೀವು ಏನು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀರ, ನಂಬಿಕೆ ವಿಶ್ವಾಸವನ್ನು ಖಂಡಿತ ಉಳಿಸ್ತೀನಿ. ದಾವಣಗೆರೆ ಅಭಿವೃದ್ಧಿಗೋಸ್ಕರ ಇದು ಒಂದು ಸ್ವಾಭಿಮಾನದ ನಡೆ, ಜೊತೆಗೆ ಅಭಿವೃದ್ಧಿ ಕಡೆ ಅಂತಂದು ಹೇಳ್ಬೋದು. ದಾವಣಗೆರೆ ಅಭಿವೃದ್ಧಿಗೋಸ್ಕರ ಕಟಿಬದ್ಧನಾಗಿ ನಾನು ನನ್ನದೇ ಆದ ವಿಷನ್ ಹಿಡ್ಕೊಂಡು ಈ ಕ್ಷೇತ್ರಕ್ಕೆ ಬಂದಿದ್ದೀನಿ. ಯಾಕಂದರೆ ಈಗ ಇರುವ ಏನು ಕೆಲಸ ಮಾಡಿಲ್ಲ ಅನ್ನೋದು ಇಡೀ ಕ್ಷೇತ್ರದಲ್ಲಿ, ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ನೀವು ಹೋದರೆ ಅವರು 100 ಹಳ್ಳಿಗಳಿಗೆ ಇದುವರೆಗೂ ಕೂಡ ಒಂದ್ಸರಿನೂ ಭೇಟಿ ಕೊಟ್ಟಿಲ್ಲ, ಏನೂ ಕೆಲಸ ಮಾಡಿಲ್ಲ. ಅಥವಾ ಶಾಮನೂರು ಕುಟುಂಬದವರು ಇರ್ಬೋದು, ಕೂಡ ದಾವಣಗೆರೆ ನಾರ್ತ್ ಇರ್ಬೋದು, ಸೌತ್ ಇರ್ಬೋದು, ಹಳ್ಳಿಗಳಿಗೆ ಹೋದರೆ ಅಲ್ಲೇನು ಅಭಿವೃದ್ಧಿ ಆಗಿಲ್ಲ. ರೋಡ್ಗಳಿದ್ದಾವೆ, ಮತ್ತು ಶಾಲೆಗಳು, ಹಾಸ್ಪಿಟಲ್ಗಳು ನೀವು ನೋಡ್ತಾ ಹೋದರೆ ದುಸ್ಥಿತಿಯಲ್ಲಿದ್ದಾವೆ. ಯಾವುದೇ ಅಭಿವೃದ್ಧಿ ಇಲ್ಲ. ಇಬ್ಬರು ಕೂಡ ಫೇಲ್ ಆಗಿದ್ದಾರೆ. ಹಾಗಾಗಿ ದಾವಣಗೆರೆಗೆ ಒಂದು ಹೊಸ ಚೈತನ್ಯ ಬೇಕು, ರಾಜಕೀಯ ವಲಯದಲ್ಲಿ ಒಂದು ಹೊಸ ಶಕ್ತಿ ಬೇಕು. ಅದು ಏನು ಒಂದು ಅವಕಾಶ ಇರೋರು ಉಳ್ಳವರೇ ಇವತ್ತು ಬೆಳೀತಾ ಇದ್ದಾರೆ. ಹಲವಾರು ಸುಮಾರು 70-80% ಜನಸಂಖ್ಯೆ ಏನಿದೆ ಇಲ್ಲಿ, ಅಹಿಂದ ಮತದಾರರು ಇರ್ಬೋದು, ಅಥವಾ ಮೇಲ್ಜಾತಿಯ ಬಡವರು ಕೂಡ ಇರ್ಬೋದು, ಅವರೆಲ್ಲರನ್ನೂ ದೂರ ಇಟ್ಟು